ಇವತ್ತು ಟ್ರೇಲರ್ ನೋಡಿದಾಗ ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ. ಎವ್ರಿಬಡೀಸ್ ಹಾರ್ಡ್ ವರ್ಕ್ ಇಸ್ ಶೋನ್. ಐ ಆಮ್ ಶ್ಯೂರ್ ಇಟ್ಸ್ ಬೀನ್ ಅ ಸ್ಟ್ರಗಲ್, ಬಟ್ ಇವತ್ತು ಖುಷಿ ಆಗುತ್ತೆ ಟು ಸಿ ದ ಎಂಡ್ ರಿಸಲ್ಟ್. ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ದಿಸ್ ಇಸ್, ನಾವು ಯಾವಾಗಲೂ ಪ್ರೆಸ್ ಮೀಟ್ಗಳು ಮಾಡ್ತಾ ಇರ್ತೀವಿ, ಬಟ್ ಐ ಹ್ಯಾವ್ ನೆವರ್ ವೆನ್ ವೆಂಕಟ್ ಸರ್ ಕೇಮ್ ದ ಲಾಸ್ಟ್ ಟೈಮ್ ಫಾರ್ ದ ಸಾಂಗ್ ಲಾಂಚ್, ಐ ವಾಸ್ ನಾಟ್ ದೇರ್. ಸೊ ಇವತ್ತು ವೆಂಕಟ್ ಸರ್ಗೆ ನಮ್ಮೆಲ್ಲರ ಜೊತೆನೂ ನೋಡಿ ಇಟ್ಸ್ ರಿಯಲಿ ಫುಲ್ಫಿಲ್ಲಿಂಗ್. ಧ್ರುವ ಎವ್ರಿ ಮಂತ್ ಒಂದು ದಿವಸನ ಫೋನ್ ಮಾಡ್ತಾನೆ, ಅಕ್ಕ ಏನು ಮಾಡೋದಕ್ಕ, ಇನ್ನೂ ಪಬ್ಲಿಸಿಟಿ ಸ್ಟಾರ್ಟ್ ಆಗಿಲ್ಲ ಅಕ್ಕ. He's so worried about it. But the love that Dhruva carries for KD, he inspires a lot of actors younger to him. So I really wish Dhruva all the best. Akka, trailer ಅಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತಾನೆ ಪಕ್ಕ KD ಥರ ಕಾಣಿಸ್ತಿದ್ದೀನಿ. So this film will do very well for you, Dhruva. I'm wishing only the best for you. ಪ್ರೇಮ್ ಬಗ್ಗೆ ಏನು ಹೇಳೋದು, ನಿನ್ನೆ ರಾತ್ರಿ ಹೇಳೋಕ್ಕಾಗಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ಸಿನಿಮಾ ಮುಗಿದ ಮೇಲೆ ದ ಜರ್ನಿ ಹ್ಯಾಸ್ ಬಿನ್ ರಿಯಲ್ ವಿತ್ ದಿಸ್ ಫಿಲ್ಮ್. ಪ್ರತಿಯೊಂದು ಹಂತದಲ್ಲೂ ವಿ ಫೇಸ್ಡ್ ಅ ಲಾಟ್. ದಿಸ್ ಈ ಇಡೀ ಹೋರಾಟ ಇದೆಯಲ್ಲ, 30ಕ್ಕೆ ಜನರ ಮುಂದೆ ಬಂದಾಗ, first day morning show, when we all watch it, I think I'm going to cry, because this has been a journey and a struggle for all of us. It's nice that my son sits here today, because I know he is going through that at home also, but it's great to see all of you here. Ivattu ella artists bandidare cinemadu. Nam choreographer Mona bandidane. Bhushan and Rahul are not here, but it would be nice to see them also. ಎಲ್ಲರಿಗೂ ನಮಸ್ಕಾರ. ಬಹುದಿನಗಳಿಂದ ಬಹಳ ಜನ ಕಾಯ್ತಾ ಇರೋ ಸಿನಿಮಾ ಇದು. ನಾನು ಅಲ್ಲಿ ಇಲ್ಲಿ ಈ ಧ್ರುವ ಸರ್ಜಾ ನೋಡಿದಾಗೆಲ್ಲ ಎಲ್ಲಪ್ಪ ನಿನ್ನ ಸಿನಿಮಾ ಅಂತ ಕೇಳ್ತಿದ್ದೆ. ಹಾಗೆ ಕೇಳೋಕ್ಕೆ ಪ್ರೇಮ್ ಸಿಗ್ತಾ ಇರಲಿಲ್ಲ. ಅವನು ಇಡೀ ಪ್ರಪಂಚ ಸುತ್ತಾಡ್ತಾ ಇದ್ದಾನೆ ಈ ರಿಲೀಸ್ಗೋಸ್ಕರ. ಅಂತೂ ಕಡೆ ದಿನ ಬಂದಿದೆ ಇಲ್ಲಿ, ಏಪ್ರಿಲ್ 30. ಬರೀ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾನ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಕನ್ನಡ ಸಿನಿಮಾಗಳು ಈ ರೀತಿಯ ದೊಡ್ಡ ಪ್ರಮಾಣದ ಸಿನಿಮಾಗಳು ಬರಬೇಕು ಅಂತ ಬಹಳ ಜನರ ಅಪೇಕ್ಷೆ ಇದೆ. ಅದರಂತೆ ಆ ಸಾಲಿನಲ್ಲಿ ಇದು 26ರ ಮೊದಲನೆಯ ಸಿನಿಮಾ ಅಂತ ಅನ್ನಬೇಕೋ ಏನೋ ಗೊತ್ತಿಲ್ಲ. ಓಕೆ, ನೋಡೋಣ ಮುಂದೆ ಹೇಗಾಗುತ್ತೆ ಅಂತ. ಕನ್ನಡದ ಪ್ರೇಕ್ಷಕರು ಒಳ್ಳೆಯ ಸಿನಿಮಾಗಳನ್ನು ಒಪ್ಪಿಕೋತಾರೆ, ತಲೆ ಮೇಲೆ ಹೊತ್ತುಕೊಂಡು ಕೊಂಡಾಡ್ತಾರೆ, ಮೇಲಕ್ಕೆ ತಗೊಂಡು ಹೋಗ್ತಾರೆ. ಅದಕ್ಕೆ ಸರಿಯಾಗಿ ನಾವು ಕೂಡ ಸ್ಪಂದಿಸಿ ಅಂತಹ ಚಿತ್ರಗಳನ್ನು ಅವ್ರಿಗೆ ಮಾಡಿ ತಲುಪಿಸ್ಬೇಕು, ಅದು ನಮ್ಮ ಜವಾಬ್ದಾರಿ. ಅದನ್ನು ಪ್ರೇಮ್ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈಗ ನಿರೀಕ್ಷೆಯ ಸಮಯ. ಈ ಚಿತ್ರದ ಟ್ರೇಲರ್ ರಿಲೀಸ್. ಓಕೆ, ಬಹಳ ಸಂತೋಷದಿಂದ, ಬಹಳ ಉತ್ಸಾಹದಿಂದ, ಭಾಳ ಕುತೂಹಲದಿಂದ ಸಿನಿಮಾದ ಟ್ರೇಲರ್ನ ರಿಲೀಸ್ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತಿದೆ. ಕನ್ನಡ ಪ್ರೇಮಿಗಳೆಲ್ಲರೂ ಕೂಡ ಇದನ್ನು ಚೆನ್ನಾಗಿ ಅನುಭವಿಸಿ ಈ ಚಿತ್ರವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ.